ಅದು ಬಿಟ್ಟು ಬೇರೆ ತಪ್ಪು ಕೆಲಸ ಮಾಡ್ಲಿಕ್ಕೆ ಹೋಗಿ ಕಾಳಿ ಸಾಧನೆ ಮಾಡೋರು ಯಾರೇ ಆಗ್ಲಿ, ಅಘೋರ ಕಾಳಿ, ನವಗ್ರಹ ಕಾಳಿ ಅಥವಾ ಸ್ಮಶಾನ ಕಾಳಿ, ಚೌಡೇಶ್ವರಿ, ಚಂಡಿ, ಚಾಮುಂಡಿ, ದುರ್ಗಿ, ಯಾರೇ ಒಬ್ರು ಸಾಧಕರು ಸಾಧನೆ ಮಾಡ್ತಾ ಇದೀನಿ ಅಂತಂದಾಗ ಒಳ್ಳೆ ಮುಹೂರ್ತ ನೋಡಿ ಇದ್ರ ಬಂದು ಯಾವಾಗ ನಮಗೆ ಶುಭ ದಿನ ಅಂತಂದಾಗ ದಸರಾ ಟೈಮಲ್ಲಿ ಕಾಲರಾತ್ರಿ ಅಂತ ಬರ್ತದೆ. ಅದು ನಮ್ಮ ತಾಂತ್ರಿಕ ವಿಧಾನ ಕರಾಳ ರಾತ್ರಿ ಅಂತ ಕರಿತೀವಿ. ಅವತ್ತು ಉಗ್ರವಾಗಿರ್ತವೆ. ಅಂಥ ದಿವಸ ರಾತ್ರಿ ಬಂದು ಇದಕ್ಕೆ ಭೋಗವನ್ನೆಲ್ಲ ಮಡಗಿ ಪೂಜೆಯನ್ನು ಮಾಡಿ ಅಭಿಮಂತ್ರಿಸಿ ಈ ಒಂದು ಸಣ್ಣದಾಗ ಒಂದು 2 ಇಂಚ್ ಬೇರು ದಕ್ಷಿಣ ದಿಕ್ಕು ಕರೆದಿರುವಂಥ ಬೇರು ತಂದು ನೀವು ಸಿದ್ಧಿ ಸಾಧನೆ ಮಾಡಿ ನೀವು ತಾಯ್ತ ಮಾಡಿ ಕೊರಲ್ ಹಾಕ್ಕೊಂಡಿದ್ದೆ ಆದರೆ 100% ನೀವು ಸಿದ್ಧಿ ಮಾಡುವಂಥ ದೇವತೆ ನಿಮಗೆ ಹೊಳಿತಲ್ಲ. ಆ ಯಮನ ಶಕ್ತಿ ಆಶೀರ್ವಾದ ನಿಮ್ಮ ಮೇಲೆ ಇದ್ದೇ ಇರುತ್ತೆ. ನೀವು ಯಾವುದೇ ಒಂದು ಕೆಲಸ ಮಾಡುವಾಗಲೂ ನೀವು ತಪ್ಪು ಮಾಡ್ರು ನೀವು ಸಿದ್ಧಿ ಮಾಡಿರುವಂಥ ತಾಯಿ ನಿಮ್ಮ ಕೈ ಬಿಡಲ್ಲ, ಆ ಕೆಲಸ ನಡೆಸ್ಕೊಡ್ತಾಳೆ. ತಾಯಿ ಕೈ ಹಿಡಿತಾಳೆ 100% ಕೈ ಹಿಡಿತಾಳೆ. ಯಾಕಂದರೆ ಸಾಕ್ಷಾತ್ ಇದು ಕಾಳಿಯ ಸ್ವರೂಪ ಈ ಕೆಂಪು ಗುಲ್ಗಂಜಿ ಅನ್ನೋದು. ಹಾಗಾಗಿ ಇದ್ರ ಬೇರೆ ಪ್ರತಿಯೊಬ್ಬರು ಸಾಧಕನು ಎತ್ತಿಡ್ಕೊಂಡ್ರೆ ಭಾರಿ ಒಳ್ಳೆಯದು. ಸೊ ಇದರಲ್ಲಿ ನೀವು ಏನಾದರೂ ತಾಯಿ ತಗೊಳ್ಬೇಕು ಅಂದ್ರೂ ನೀವು ಮಾಡ್ಬೋದು. ಈಗ ಯಾರ್ಗಣ ಏನೋ ದುಷ್ಟಶಕ್ತಿ, ಪೀಡೆ, ಪಿಸಾಚಿಗಳು, ಯಾವ್ದೋ ಪ್ರೇತ ಬಾಧೆಗಳು, ಕೆಲವೊಂದು ಯಾವ್ದೋ ತೊಂದರೆಯಿಂದ ಬಲ್ತಿದ್ದಾರೆ, ಅವಾಗೆಲ್ಲ ಎಲ್ಲೇ ಹೋದ್ರು ನಿವಾರಣೆ ಆಗ್ತಿಲ್ಲ ಅಂತಂದವ್ರಿಗೆ ಇದರ ಬೇರು, ದಕ್ಷಿಣ ದಿಕ್ಕಿಗೆ ಹೋಗಿರುವಂಥ ಒಂದು ಚೂರು ಬೇರು, ಬ್ರಹ್ಮದಂಡಿ ಬೇರು, ಈ 2 ಬೇರನ್ನ ನಾವು ಮಿಶ್ರಣ ಮಾಡಿ ತಾಯ್ತಕ್ಕೆ ತುಂಬಿ ರಕ್ತಪತಾಲೆ ಈ ಕೆಲವೊಂದು ಮೂಲಿಕೆಗಳು ಬರ್ತವೆ, ಅದಕ್ಕೊಂದು ಯಂತ್ರನ ಬರೆದು ತಾಯ್ತಕ್ಕೆ ತುಂಬಿ ಅದನ್ನು ಅಭಿಮಂತ್ರಿಸಿ ಅವ್ರಿಗೆ ಕಟ್ಕೊಂಡಾಗ ಅವ್ರಿಗೆ ಇರುವಂತಹ ಯಾವುದೇ ಒಂದು ಪ್ರೇತ ಬಾಧೆ, ಗಾಳಿ ಸಂಬಂಧಪಟ್ಟ ಏನೇ ಇರಲಿ ದೂರ ಆಗುತ್ತೆ. ನೋಡಿ, ಒಳ್ಳೆ ವಿಚಾರ ತಿಳಿಸ್ಕೊಟ್ರು. ತುಂಬ ಜನಕ್ಕೆ ಕಷ್ಟ ಇರುತ್ತೆ, ತುಂಬ ಜನಕ್ಕೆ ತೊಂದರೆಗಳಾಗ್ತಾ ಇರ್ತದೆ. ಅಂಥವರು ನೋಡಿ ಈ ಥರದ್ದು ಯಂತ್ರಗಳನ್ನು, ಮೂಲಿಕೆಗಳಿಂದ ಬಂದಂತಹ ಒಂದು ಪವಿತ್ರ ಯಂತ್ರಗಳನ್ನು ಬಳಕೆ ಮಾಡೋದು ಬಹಳ ಒಳ್ಳೆಯದು. ಯಾರೋ ಏನೋ ಒಂದು ಬರೆದ್ಬಿಟ್ಟು ಏನೋ ಆಗ್ತಾರೆ, ಅದು ಶಕ್ತಿ ಇರುತ್ತೆ ಕೆಲವ್ರದ್ದು ಶಕ್ತಿ ಗೊತ್ತಿಲ್ಲ ಏನು ಅಂತ. ಅವ್ರದ್ದು ಸಾಧನೆ ಇರಬೇಕು, ಗುರುಗಳ ಒಂದು ಆಶೀರ್ವಾದ ಇರಬೇಕು, ಗುರುಮುಖೇನ ಪಡೆದಿರಬೇಕು. ಹೌದು. ಸೊ ಅಂಥವ್ರ ಹತ್ರ ಈ ಥರದ್ದನ್ನೆಲ್ಲ ಪಡ್ಕೊಂಡ್ರೆ ಒಳ್ಳೆಯದಾಗುತ್ತೆ. ಗುರುಗಳು ಅಂತ ತಿರ್ಗೋರು ಎಷ್ಟೋ ಜನ ಇದ್ದಾರೆ, ಆದರೆ ಸರಿಯಾದ ಗುರು ಸಿಗಲ್ಲ. ಆಧಾರ ಬೇಕು. ಈಗ ಗುರುಗಳು ಅಂತ ಈಗ ನಾನು ತೋರಿಸ್ಕೋಬಹುದು, ನೀವು ತೋರಿಸ್ಕೋಬಹುದು, ಮತ್ತೊಬ್ರು ತೋರಿಸ್ಕೋಬಹುದು. ನಾನು ಗುರು, ನಾನೇನೋ ಸಾಧನೆ ಮಾಡಿದ್ದೀನಿ. ಹೌದು. ಅದಕ್ಕೆ ಆಧಾರ ತೋರಿಸ್ಬೇಕು, ಮೂಲ ತೋರಿಸ್ಬೇಕು. ಆಧಾರ ಏನಿದೆ, 100 ಜನ ಗುರು ಇದ್ದಾರೆ ನನ್ನ ಹಿಂದೆ ಅಲ್ಲ, ನಿಮಗೆ ಸರಿಯಾದ ಒಬ್ಬ ಗುರು ಬೇಕು. ಹೌದು. 100 ಜನ ಗುರುಗಿಂತ ಸರಿಯಾದ ಒಬ್ಬ ಗುರುವಿನ ಹತ್ರ ಕಲ್ತಿರ್ಬೇಕು, ಅದು ಮೂಲ ಇರಬೇಕು. ಅವರು ಏನೋ ಸುಮಾರು ವರ್ಷಗಳಿಂದ ಅವ್ರ ಪೂರ್ವಿಕರು ಅವರೆಲ್ಲ ಗುರು ಮುಖೇನ ಕಲ್ತಿರ್ಬೇಕು. ಅವರು ಮಾಡಿ ಬಳಸಿರುವಂತಹ ವಸ್ತುಗಳು ನಾವು ನೋಡ್ಕೊಂಡಿರ್ಬೇಕು. ಅವ್ರು ಮಾಡುವಂತ ಪ್ರತಿಯೊಂದು ಯಂತ್ರ, ಮಂತ್ರ, ತಂತ್ರ, ಕುತಂತ್ರಾದಿಗಳು ನಾವೆಲ್ಲ ನಾವು ಕಲ್ತಿರ್ಬೇಕು. ಆಗ ಮಾತ್ರ ಗುರುಗಳ ಆಶೀರ್ವಾದ, ಗುರು ಹೋಗಪ್ಪ ನೀನು ಮುಂದಕ್ಕೆ ನೀನು ಕಾರ್ಯ ನಡೆಸ್ಕೊಂಡು ಹೋಗುವಂತ ಅವ್ರು ನಮ್ಗೆ ಯಾವಾಗ ಪರ್ಮಿಷನ್ ಕೊಟ್ಟು ನಮ್ಮ ಕೈ ಬಿಡ್ತಾರೋ ಆವತ್ತು ಮಾತ್ರ ನಾವೆಲ್ಲ ಮಾಡೋಕ್ಕೆ ಸಾಧ್ಯ ಆಗ್ತವೆ. ಅದು ಬಿಟ್ಟು ನಾವು ಏನೋ ಬುಕ್ಸ್ ತೊಗೊಂಡು ಅರ್ಧಂಬರ್ಧ ಕಲ್ತಿದ್ದೀವಿ, ಓದಿದ್ದೀವಿ, ಮಾಡಿದ್ದೀವಿ ಅಂತಂದರೆ ಯಾವುದೇ ಕಾರಣಕ್ಕೂ ಅವು ನಡೆಯಲ್ಲ. ನೋಡಿ, ಒಳ್ಳೆ ವಿಚಾರ ಹೇಳಿದ್ರು ಅವರು. ಸೊ ಅರ್ಧಂಬರ್ಧ ಕಲಿತು ಮಾಡಿ ದುಡ್ಡು ಮಾಡೋ ಉದ್ದೇಶಕ್ಕೆ ಯಾವುದಕ್ಕೂ ಕೈ ಹಾಕಕ್ಕೆ ಹೋಗ್ಬೇಡಿ. ಕರ್ಮ ಕಾಡುತ್ತೆ. ಯಾರಿಗೋ ನಾವು ಏನೋ ಕೊಟ್ಬಿಡ್ತೀವಿ, ಒಂದು ಚಿಕ್ಕದಾಗಿ ಏನೋ ಕೊಟ್ಬಿಡ್ತೀವಿ, ಅವ್ರ ಕಷ್ಟ ಏನಿರ್ತದೋ ಪಾಪ ನಿಮ್ಮನ್ನು ನಂಬಿರ್ತಾರೆ, ನಿಮ್ಮನ್ನೇ ದೇವರು ಅಂತ ನಂಬಿರ್ತಾರೆ. ಅಂಥವ್ರಿಗೆ ಮೋಸ ಆದಾಗ ತುಂಬ ಅವ್ರು ಕೊಡೋ ಶಾಪ ನಿಮ್ಮ ಜನ್ಮಾಂತರ ಕಾಡುತ್ತೆ. ಸೊ ಹಾಗಾಗಿ ಅದನ್ನು ನೋಡ್ಕೊಂಡು ಮಾಡಿ. ಸ್ವೀಟ್ ಈಗ ಬರ್ತಾ ಇದೆ, ತುಂಬ ಚೆನ್ನಾಗಿ ಬರ್ತಾ ಇದೆ ಸ್ವೀಟ್. ಇದು ತಿಂದಾಗ ಒಂದು ಸ್ವಲ್ಪ ಕಹಿ, ಒಂದು ಸ್ವಲ್ಪ ಸ್ವೀಟ್ ಇರುತ್ತೆ. ತಿಂದಾದ್ಮೇಲೆ ಅದು ಸ್ವೀಟ್ ಕಾಣಿಸುತ್ತೆ. ಸುಮಾರು ಸ್ವೀಟ್ ಇದೆ ನೋಡಿ ಈಗ. ಹೌದು. ಈ ಬಿಳಿ ಗುಲ್ಗಂಜಿ, ಕೆಂಪು ಗುಲ್ಗಂಜಿ, ಇದು 2 ವಿಷಾನೇ. ಈ ಎಲೆಗಳನ್ನ ಮಾತ್ರ ಬೀಡ ಅಂಗಡಿಲಿ ಉಪಯೋಗಿಸ್ತಾರೆ. ಕೆಂಪು ಮತ್ತೆ ಬಿಳಿ ಗುಲ್ಗಂಜಿ. ಬಿಳಿ 2 ಇದೆಯಾ? 2 ಇದೆ. ಇದರಲ್ಲಿ ಇನ್ನೂ ಇದಾವೆ, ಕೆಂಪು, ಬಿಳಿ, ಕಪ್ಪು, ಹಸಿರು, ಅರಿಶಿನ, ಯೆಲ್ಲೋ ಕಲರು, ಕಾಫಿ ಕಲರು, ಇಷ್ಟು ತರ ಇದಾವೆ. ತುಂಬಾ ತರ. ಎಲ್ಲವೂ ಬಳಕೆ ಆಗುತ್ತಾ? ಎಲ್ಲ ಬಳಕೆ ಆಗ್ತವೆ, ಪ್ರತಿಯೊಂದು ಬಳಕೆ ಆಗ್ತವೆ. ಇದು ಕಾಳಿ ಸ್ವರೂಪ ಆದ್ರೆ ಅವು ಏನಾದ್ರು ಸ್ವರೂಪ ಇದೆಯಾ? ಹೌದು, ಒಂದೊಂದು ಸ್ವರೂಪ ಇದೆ. ಇದು ನೋಡಿ, ಇದಕ್ಕೆ ಇನ್ನೊಂದು ಕತೆ ಇದೆ. ನಮ್ಗೆ ಯಾರೋ ಹಂಗೆ ಹಿರಿಯರು ಹೇಳಿರೋದು. ಇದು ನೋಡಿ, ಪೂರ್ತಿ ಕೆಂಪಿದೆ. ಇದು ಪೂರ್ತಿ ಕೆಂಪಿರುತ್ತೆ ಗುಲ್ಗಂಜಿ. ಯಾರೋ ಒಬ್ರು ಹಂಗೆ ಅಂದ್ರೆ ಅವಾಗ ಆಗಿನ ಕಾಲದಲ್ಲಿ ನಾವು ನೋಡಿಲ್ಲ. ಇದು ತುಂಬಾ ಜಂಬ ಕೊಚ್ಕೊಂತಿತ್ತಂತೆ. ನಾನು ನೋಡಕ್ ಪೂರ್ತಿ ಕೆಂಪಾಗಿದ್ದೀನಿ ನೋಡ್ರಿ, ನಾನು ಅಂದ ನೋಡ್ರಿ ಅಂತ. ಆಗ ಯಾರೊಬ್ರು ಅಂದಂತೆ, ನೀನ್ ನೋಡಕ್ ಮೇಲೆ ಕೆಂಪಾಗಿದ್ಯಾ, ಕೆಲ ಬಗ್ ನೋಡ್ಕೊ ಪೂರ್ತಿ ಕಪ್ಪಿರುತ್ತೆ ಅಂತ. ಅದೇ ರೀತಿ ಇದಕ್ಕೆ ಕೆಲ ಭಾಗದಲ್ಲಿ ಮಾತ್ರ ಒಂಚೂರು ಕಪ್ಪಿರುತ್ತೆ ಅಷ್ಟೇ. ಇದು ಒಂಚೂರು ಕಪ್ಪಿರುತ್ತೆ ಅಷ್ಟೇ, ಇದು ಕೆಲ ಭಾಗದಲ್ಲಿ ಮಾತ್ರ. ಅದ್ ಬಿಟ್ರೆ ಇನ್ ಪೂರ್ತಿ ಕೆಂಪಾಗಿರುತ್ತೆ. ಇದು ಒಂದು ಕತೆ. ಅದ ನಿಜನೇ ಇರುತ್ತೆ. ಯಾಕಂದ್ರೆ ಒಂದು ಯೋಚನೆ ಮಾಡಿ, ಉರಿಯುವಂತಹ ಬೆಂಕಿ, ದೀಪ, ಮೇಲ್ಗಡೆ ಜ್ವಾಲೆ, ಅದು ಬೆಳಕು ಕೊಡ್ತಾ ಇರ್ತದೆ.
ಅದ್ರ ಕೆಳಗಡೆ ಕಪ್ಪೆ ಇರುತ್ತೆ. ಕಪ್ಪೆ ಇರುತ್ತೆ. ಅದು ಒಂಥರ ಪ್ರತೀಕ. ಈ ಪುರಾತನ ಏನಂದ್ರೆ ಈ ಸಿದ್ಧಾಂತಗಳು ಇವೆಲ್ಲ ಹಿರಿಯರು ಅಷ್ಟಿಲ್ಲದೆ ಆಧಾರ ಇಲ್ಲದೆ ಯಾವುದು ಮಾಡಲ್ಲ. ಈಗ ಅಥರ್ವಣ ವೇದದಲ್ಲಿ ಈಗ ದೊಡ್ಡ ದೊಡ್ಡ ಮಹಾನ್ ಪಂಡಿತರು ಇವರೆಲ್ಲ ಒಂದು ಬುಕ್ನ ಬರೆದು ಇದೆಲ್ಲ ಮಾಡಿ ಕೊಟ್ಟಿದ್ದಾರೆ ಅಂತಂದಾಗ ಇವೆಲ್ಲ ನಿಜ. ಅವರೆಲ್ಲ ಪ್ರಯತ್ನ ಮಾಡಿ ಅವರೆಲ್ಲ ಪ್ರಯೋಗ ಮಾಡಿ ಸಕ್ಸಸ್ ಆಗಿರೋದನ್ನ ಬರೆದಿರ್ತಾರೆ. ಅವೆಲ್ಲ ಅದು ಕಾಲಕ್ರಮೇಣ ನಡ್ಕೊಂಡು ಬಂದಿದೆ. ಈಗಿನ ಕಾಲದಾಗ ಇದೆಲ್ಲ ಯಾವ್ದು ನಂಬಲ್ಲ. ಇವೆಲ್ಲ ದೇವರು ಇಲ್ಲ ದೆವ್ವ ಇಲ್ಲ ಅನ್ನೋರಿಗೆ ನಾವು ಸಾಬೀತು ಮಾಡೋಕ್ಕೂ ಆಗಲ್ಲ. ಅಂಡ್ ಕರ್ಮಾನುಸಾರ ಅವ್ರ ಕರ್ಮಕ್ಕೆ ಒಳಪಟ್ಟಾಗ ಅವ್ರಿಗೇನೋ ತೊಂದರೆಗಳು ಅದು ತುಂಬಾ ಉದಾಹರಣೆ ಇದಾವೆ. ನಾನು ದೇವ್ರನ್ನೇ ನಂಬಲ್ಲ, ನಾನು ದೇವಸ್ಥಾನಕ್ಕೆ ಕಾಲೇ ಇಡಲ್ಲ ಅಂತಂದವ್ರು ಸುಮಾರು ಜನ, ಎಷ್ಟೋ ಜನ ಕೊನೆಗೆ ಅವ್ರು ಎಲ್ಲಾ ಶಕ್ತಿ ಮೀರಿ ಕೊನೆಗೆ ದೇವ್ರೆ ನೀನೇ ಗತಿಯಪ್ಪ ಅಂತ ಬಂದು ಕೆಲಸ ಮಾಡಿಸ್ಕೊಂಡವ್ರು ಇದ್ದಾರೆ. ಅಂತವ್ರಿಗೆ ಏನಂದ್ರೆ ನೋಡಿ, ದೇವ್ರಿದ್ದಾಗ ದೆವ್ವ ಇರುತ್ತೆ, ದೆವ್ವ ಇದೆ ದೇವ್ರಿದೆ. ಈಗ ಒಳ್ಳೇದು ಕೆಟ್ಟದ್ದು ಭೂಮಿ ಮೇಲೆ ಹೇಗಿದೆಯೋ ಅದೇ ರೀತಿ ಇದು ಇದೆ. ಅವು ನಾವು ಮಾಡುವಂಥ ಪಾಪ ಪುಣ್ಯಗಳ ಮೇಲೆ ಅವು ಆಧಾರ ಇರ್ತವೆ ಅಷ್ಟೇ. ನಾವು ದೇವ್ರು ನಮ್ಮ ಕಣ್ಣು ಕಾಣ್ತಾ ಇಲ್ಲ, ನಾವು ದೇವರೇ ಇಲ್ಲ ಅನ್ನೋದೆಲ್ಲ ಸುಳ್ಳು. ಯಾವತ್ತು ಮನಸ್ಸಲ್ಲಿ ಇರ್ಬೇಕಷ್ಟೇ. ನೀವು ಒಳ್ಳೇದು ಮಾಡ್ರಿ, ಅದರಲ್ಲೇ ದೇವ್ರು ನಿಮ್ಗೆ ಕಾಣಿಸ್ತಾನೆ. ಅದು ಬಿಟ್ರೆ ಬೇರೆ ಏನಿಲ್ಲ. ಆಗಲೇ ಹಳೆ ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗೆ ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕಿ, ಸೊ ಅಲ್ಲೇ ನಿಮಗೆ ದೇವ್ರು ಕಾಣಿಸ್ತಾನೆ. ತಂದೆ ತಾಯಿಗಳ ಗೌರವ ಕೊಡಿ, ಅವ್ರಿಗೆ ಊಟ ಹಾಕಿ ಅಲ್ಲೇ ಕಾಣಿಸ್ತಾನೆ ದೇವ್ರು. ನೀವು ಯಾವುದೋ ಒಂದು ನಿಮ್ಗೆ ಏನೋ ಕೆಲಸ ಕಾರ್ಯ ಆಗ್ತಾ ಇಲ್ಲ, ನಡಿಬೇಕು ಅಂತಂದ್ರೆ ನೀವು ಇಷ್ಟು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಿ ಸಾಕು. ಅದು ಯಾಕೆ ನಡೆಯಲ್ಲ ನಾನೇ ಗ್ಯಾರಂಟಿ ಕೊಡ್ತೀನಿ. ಹೌದು, ಗುರು ಹಿರಿಯರ ಹಾಗೂ ಪ್ರಾಣಿ ಪಕ್ಷಿಗಳ ಆಶೀರ್ವಾದ. ಯಾಕಂತಂದ್ರೆ ಪ್ರಕೃತಿಗೆ ನಾವೇನಾದ್ರು ಕೊಟ್ರೆ ಅದು ನಮ್ಗೆ ಏನಾದ್ರು ಕೊಡುತ್ತೆ. ಹೌದು, ನಾವೇನು ಕೊಡ್ತೀರಾ ನಮ್ಗೆಲ್ಲ ಕೊಡು ಅಂದ್ರೆ ಯಾವುದು ಕೊಡಲ್ಲ. ಹಂಗಾಗಿ ಪ್ರಕೃತಿಗೆ ನೀವೇನಾದ್ರು ಕೊಟ್ಟು ನೋಡ್ರಿ. ಇದು ಅನುಭವದ ಮಾತುಗಳು. ನೀವು ಪ್ರಕೃತಿಗೆ ಕೊಟ್ಟು ನೋಡ್ರಿ, ನಿಮ್ಮ ಕಷ್ಟ ಪರಿಹಾರ ಆಗಿಲ್ಲ ಅಂದರೆ ಅವ ನಂಗೆ ಫೋನ್ ಮಾಡಿರಿ, ನಾನೇ ಡೈರೆಕ್ಟಾಗಿ ಬಂದು ನಿಮ್ಮ ಹತ್ರ ಭೇಟಿಯಾಗಿ ಮಾತಾಡ್ತೀನಿ. 100% ನಡೀತಾ ಇದೆ ಈಗಲೂ ಸಹ. ಪ್ರಕೃತಿಗೆ ನೀವು ಕೊಡ್ರಿ, ಆಮೇಲೆ ನೀವು ಪಡ್ಕೊಳ್ರಿ. ನೀವು ಅದು ಬಿಟ್ಟು ಎಲ್ಲೆಲ್ಲ ಹೋಗಿ ಏನೇನೋ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡೋದು ಬೇಡ. ಅವಶ್ಯಕತೆ ಇಲ್ಲ. ಅದೆಲ್ಲ ಎಲ್ಲ ನಿಮ್ಮ ಸುತ್ತಮುತ್ತನೇ ಇದೆ. ಏನಂದರೆ ವಿನಾಕಾರಣ ಗಿಡ ಮರಗಳನ್ನ ಹಾನಿ ಮಾಡಬೇಡ್ರಿ, ಪ್ರಾಣಿ ಪಕ್ಷಿ ತೊಂದರೆ ಕೊಡಬೇಡ್ರಿ. ಭೂಮಿ ಮೇಲೆ ಹುಟ್ಟಿರುವಂಥ ಪ್ರತಿಯೊಂದು ಗಿಡಮೂಲಿಕೆಗಳು ಮನುಷ್ಯನಿಗೆ ಅನುಗುಣವಾಗಿರ್ತವೆ. ಪ್ರತಿಯೊಂದು ಗಿಡಮೂಲಿಕೆ, ಪ್ರತಿಯೊಂದು ಎಲೆ ಬಲ್ಲಿ ಸಹ ನಮಗೆ ಜೀವ ಉಳಿಸುವಂಥ ಔಷಧಿ ಗುಣ ಅದರಲ್ಲಿ ಇದೆ. ಹಾಗಾಗಿ ಇದು ಯಾವುದೋ ವೇಸ್ಟ್ ಗಿಡ, ಇದು ಯಾವುದೋ ಮತ್ತೊಂದು ಸುಮ್ಮನೆ ಎಲ್ಲ ಕೊಚ್ಚಾಕೋದು ಕಿತ್ತಾಕೋದು ಅದೆಲ್ಲ ಮಾಡೋಕೆ ಹೋಗಬೇಡಿ. ಅಂಥ ಸಂದರ್ಭ ಬಂದಾಗ ನಿಮ್ಗೆ ಸಿಗಲ್ಲ ಕೈಗೆ ಟೈಮ್ಗೆ. ಹಾಗಾಗಿ ಆದಷ್ಟು ನೀರು ಹಾಕಿ ಬೆಳೆಸ್ರಿ. ಪ್ರಕೃತಿನ ಉಳಿಸಿದಷ್ಟು ನೀವು ಉಳಿತೀರ, ನಾವು ಉಳಿತೀವಿ. ನಮ್ಮ ಇದೇನಂತಂದರೆ ಇದೆಲ್ಲ ಹಾಳು ಮಾಡ್ಕೊಂಡು ಹೋದಷ್ಟು ನಾವು ಹಾಳಾಗ್ತೀವಿ ಅಷ್ಟೇ, ಬೇರೆ ಏನಿಲ್ಲ. ಹೌದು, ಈಗ ನೋಡಿ ನಾವು ಇದ್ದೀವಿ, ಈ ಜಾಗ ಪ್ರಕೃತಿಯ ಮಡಲು. ಆ ಜಾಗದಲ್ಲಿ ಅವ್ರು ಇದ್ದಾರೆ. ಎಷ್ಟೋ ಗಿಡಮೂಲಿಕೆಗಳನ್ನು ಮಂಜಣ್ಣ ಇಲ್ಲಿ ಆಡ್ಕೊಂಡು ಎಲ್ಲ ಕಟ್ ಮಾಡ್ಕೊತ ಇದ್ದಾರೆ. ಯಾಕಂದರೆ ಅಷ್ಟು ಗಿಡಮೂಲಿಕೆಗಳನ್ನ ಈ ಪರಿಸರದಲ್ಲಿ ಉಳಿಸ್ಕೊಂಡಿದ್ದಾರೆ. ಸೊ ಇವತ್ತು ಅವರು ಬೆಂಗಳೂರಿಂದ ಬಂದು ಅವ್ರಿಗೆ ಆ ಜಾಗದಲ್ಲಿ ಸಿಗ್ತಾ ಇದೆ ಅಂದರೆ ನೋಡಿ, ಅವ್ರಿಗೆ ಇವರು ಎಲ್ಲ ಬಿಟ್ಕೊಂಡಿರೋದಕ್ಕೆ ಅದಿದೆ. ಹಾಳು ಮಾಡಿದ್ರೆ ಎಲ್ಲ ಹೋಗ್ತಾ ಇತ್ತು. ನಾವು ಕೆಲವೊಂದ್ ಕಡೆ ಇಲ್ಲಿ ಸಿಗದೇ ಇರುವಂತ ಗಿಡಮೂಲಿಕೆಗಳು ನಾವು ಬೇರೆ ಕಡೆ ಸಿಕ್ಕಿದಾಗ ನಾವು ಅದನ್ನ ತಂದು ಇಲ್ಲಿ ಸುಮಾರು ಹಾಕೊಂಡಿದೀವಿ. ನಾವು ಕೆಲವೊಂದೆಲ್ಲ ಕೆಲವೊಂದು ಗಿಡಮೂಲಿಕೆಗಳು ನಾವು ತಂದು ಹಾಕಿದ್ರೆ ಬೆಳೆಯಲ್ಲ, ಅವು ತಾನಾಗಿ ಹುಟ್ಟಿರ್ಬೇಕು. ಕೆಲವೊಂದು ಬೆಳಿತವೆ. ಹಂಗಾಗಿ ಇಲ್ಲಿ ಸುಮಾರು ಈಗ ಈ ಗಿಡನೂ ಇಲ್ಲಿ ಇರ್ಲಿಲ್ಲ. ಇದು ಅಲ್ಲೊಂದು ದೊಡ್ಡ ಗಿಡ ಇದೆ, ಅಲ್ಲಿಂದ ತಂದು ನಾವು ಇಲ್ಲಿ ಹಾಕಿದ್ದಿದ್ವು. ಸುಮಾರು ಆಯ್ತು, 1 ವರ್ಷ ಆಯ್ತು. ಬೆಳೆದಿದೆ ಈಗ, ಪರವಾಗಿಲ್ಲ, ಇನ್ನೂ ಬೆಳಿಬೇಕು. ಈ ರೀತಿ ಇಲ್ಲೆಲ್ಲ ಅಲ್ಲೊಂದೊಂದು ಸ್ವಲ್ಪ ಹಿಂಗೇನೋ ಹಾಕಿರ್ತೀವಿ, ಸೀಡ್ಸ್ ಎಲ್ಲ ಹಾಕಿರ್ತೀವಿ. ಕೆಲವೊಂದು ಬೆಳಿತವೆ, ಕೆಲವೊಂದು ನಾಶ ಆಗಿರ್ತವೆ. ಈಗ ನೋಡಿ ಬ್ರಹ್ಮದಂಡಿ ಗಿಡ ಅಂತಂದ್ರೆ ಆಗಿನ ಕಾಲದಲ್ಲಿ ನಾವ್ ಎಲ್ಲಿ ಕಾಲಿಟ್ಟು ಹೆಜ್ಜೆ ಸಿಗೋವು. ಹೌದು, ಈಗ ಬ್ರಹ್ಮದಂಡಿ ಗಿಡ ಇಡೀ ಇಲ್ಲಿ ಹುಡುಕರು ಒಂದು ಗಿಡ ಸಿಗಲ್ಲ. ಅದು ನಮಗ್ ಮಾತ್ರ ಗೊತ್ತಿದೆ. ಕೆಲವೊಂದ್ ಕಡೆ ನಾವು ಅದನ್ನ ಇಟ್ಟಿದೀವಿ ಸೇಫ್ಟಿಯಾಗಿ. ಅಷ್ಟು ಸುಲಭವಾಗಿ ಅದು ಯಾರಿಗೂ ಬಿಡಲ್ಲ ಬೇರೆಯವ್ರಿಗೆ ತೋರ್ಸ. ಯಾಕಂದ್ರೆ ತೋರ್ಸಿದ್ರೆ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ. ಬ್ರಹ್ಮದಂಡಿ ಗಿಡ ಇಲ್ಲಿದೆ, ನಿಮ್ಮಲ್ಲೇ ಇದೆ, ಹತ್ರನೇ ಇದೆ. ದೇವ್ ಅವರ ಕಾಂಟ್ಯಾಕ್ಟ್ ನಂಬರನ್ನು ತುಂಬ ಜನ ಕೇಳ್ತಾ ಇದ್ದೀರಾ. ಸೊ ನೋಡೋಣ, ನೆಕ್ಸ್ಟು ಇದರಲ್ಲಿ ಅವ್ರ ಹತ್ರ ಪರ್ಮಿಷನ್ ತೆಗೆದುಕೊಂಡು ನಿಮಗೆ ಅವ್ರ ನಂಬರನ್ನು ಕೊಡುವಂತಹ ಪ್ರಯತ್ನ ಮಾಡ್ತೇವೆ. ಸೊ ಇನ್ನಷ್ಟು ವಿಚಾರಗಳನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಸ್ತಾ ಹೋಗ್ತೇವೆ. ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಶ್ರೀಕೃಷ್ಣಾರ್ಪಣಮಸ್ತು.